ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RR ಕ್ರಿಯೇಷನ್. ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ತುಂಬಾ ಯೂಸ್ಫುಲ್ ಆಗಿರೋಂಥ ವಿಡಿಯೋನ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಎಲ್ಲನೂ ಯೂಸ್ಫುಲ್ ಆಗಿರೋಂಥ ವಿಡಿಯೋನೇ ತೋರಿಸೋದು. ಬಟ್ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ, ಹೆಣ್ಮಕ್ಳಿಗೆಲ್ಲ ನಾನು ಆಲ್ರೆಡಿ ಹೇಳ್ತಾನೆ ಇರ್ತೀನಿ ಪ್ರತಿಯೊಂದು ವಿಡಿಯೋನಲ್ಲೂ ಕೂಡ ಗೋಲ್ಡ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂತ. ಬಟ್ ಗೋಲ್ಡ್ ತೊಗೊಳಕ್ಕೆ ದುಡ್ಡು ಕಡಿಮೆ ಆಗಿರುತ್ತೆ. ಲಾಸ್ಟ್ ವಿಡಿಯೋನಲ್ಲಿ ನಾನು ಹಾಗೇ ಹೇಳಿದ್ದೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ತುಂಬಾ ಕಡಿಮೆ ಗ್ರಾಮ್ಗೆ ಸಿಗುವಂಥ ಒಂದು ಏನದು ತುಂಬಾ ಕಡಿಮೆ ಗ್ರಾಮ್ಗೆ ಸಿಗುವಂಥ ಒಂದು ನೆಕ್ಲೆಸನ್ನು ನಾವು ಪರ್ಚೇಸ್ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿರುತ್ತೆ. ಆದರೆ ಎಲ್ಲಿ ಸಿಗುತ್ತೆ, ಎಷ್ಟು ತೂಕ, ಎಷ್ಟು ದುಡ್ಡಾಗುತ್ತೆ ಅನ್ನೋ ಅಂಥ ಅಂದಾಜು ನಮಗಿರಲ್ಲ. ಇನ್ ಕೇಸ್ ನಮಗೆ ಅಂದಾಜು ಗೊತ್ತಾದರೆ ನಾವು ಅದಕ್ಕೆ ರಿಲೇಟೆಡ್ ಬಜೆಟನ್ನು ಫಿಕ್ಸ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ಅಂಗಡಿಗೆ ಹೋಗ್ಬೋದು. ಸೊ ನಾನೀಗ ನಿಮಗೆ ತೋರಿಸ್ತಾ ಇರೋಂಥ ಫಸ್ಟ್ ನೆಕ್ಲೆಸ್ ಡಿಸೈನ್ ಏನಿದೆ, ನಿಮಗೆ ಆಲ್ರೆಡಿ ಅದೆಷ್ಟು ತೂಕ ಇದೆ ಅಂತ ಬಿಟ್ಟು ಡಿಸ್ಪ್ಲೇನಲ್ಲೇ ಗೊತ್ತಾಗ್ತಾ ಇದೆ. ಇದು ಬಂದುಬಿಟ್ಟು ಜಸ್ಟ್ 5.733 ಗ್ರಾಮ್ಸ್ಗೆ ಸಿಗುವಂಥ ಒಂದು ನೆಕ್ಲೆಸ್ ಡಿಸೈನು. ಇದೆಲ್ಲನೂ ಕೂಡ ಶಾರ್ಟ್ ನೆಕ್ಲೆಸ್ ಡಿಸೈನ್ ಆಗಿರುತ್ತೆ. ಎಲ್ಲ ರೀತಿಯ ಸ್ಯಾರೀಸ್ಗೂ ಹಾಗೆಯೇ ಗ್ರ್ಯಾಂಡ್ ಡ್ರೆಸ್ಗೂ ಕೂಡ ತುಂಬಾ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಆ ಮಣಿಗಳನ್ನು ಯೂಸ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಕೆಳಗಡೆ ಬಾಲ್ಸ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ. ಪೆಂಡೆಂಟಾಗಿ ಲಕ್ಷ್ಮಿ ಡಿಸೈನನ್ನು ಅಲ್ಲಿ ಅವರು ಮೋಟಿಫ್ ಆಗಿ ತಗೊಂಡಿದ್ದಾರೆ. ಇದಾದ ನಂತರ ಆ ಗುಂಡುಗಳನ್ನು ಯೂಸ್ ಮಾಡಿಬಿಟ್ಟು ಈ ಒಂದು ಬ್ಯೂಟಿಫುಲ್ ನೆಕ್ಲೆಸನ್ನು ಮಾಡಿದ್ದಾರೆ. ಹಾಗಿದ್ರೆ ಇದರ ರೇಟ್ ಎಷ್ಟಾಗುತ್ತೆ ಅಂತ ಕೇಳೋದಾದರೆ, ಇದನ್ನು ನೀವೇನಾದರೂ 18 ಕ್ಯಾರೆಟ್ ಅಥವಾ 750 ಹಾಲ್ಮಾರ್ಕಲ್ಲಿ ಮಾಡಿಸ್ತೀನಿ ಅಂತಂದರೆ ಇದರ ರೇಟ್ ಬಂದುಬಿಟ್ಟು ನಿಮಗೆ ಜಸ್ಟ್ 30,000 to 31,000 ಅಷ್ಟೇ ಕಾಸ್ಟ್ ಆಗುತ್ತೆ. ಇದಕ್ಕಿಂತ ಹೆಚ್ಚಂತೂ ಆಗೋದಿಲ್ಲ. ಹಾಗೆಯೇ ಇದನ್ನು ನೀವೇನಾದರೂ 22 ಕ್ಯಾರೆಟ್ ಅಥವಾ 916ಅಲ್ಲಿ ಮಾಡಿಸ್ತೀನಿ ಅಂತ ಅನ್ನೋದಾದರೆ ಇದರ ರೇಟ್ ಬಂದುಬಿಟ್ಟು ನಿಮಗೆ 35,000 to 37,000 ಕಾಸ್ಟ್ ಆಗುತ್ತೆ. ನಾನು ಹೇಳ್ತಾ ಇರೋಂತಹ ಎಲ್ಲ ಪ್ರೈಸ್ಗಳು ಕೂಡ 1,000-2,000 ಹೆಚ್ಚು ಆಗ್ಬೋದು, ಹಾಗೆಯೇ ಕಡಿಮೆ ಕೂಡ ಆಗ್ಬೋದು. ಹೋಪ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ನೆಕ್ಲೆಸ್ ಡಿಸೈನ್ ಹೇಗಿದೆ, ಎಷ್ಟಕ್ಕೆ ಸಿಗುತ್ತೆ ಅನ್ನೋದರ ಮಾಹಿತಿಯನ್ನು ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಈ ಡಿಸೈನ್ ಏನಿದೆ, ಇದು ಆಗಲೇ ತೋರಿಸಿದ್ನಲ್ಲ ಆ ಡಿಸೈನ್ಗಿಂತನೂ ತುಂಬಾ ಚೆನ್ನಾಗಿದೆ. ಆದರೆ ವೇಟ್ ನೀವು ನೋಡ್ತಾ ಇರ್ಬೋದು, ಅದು 5.7 ಸಮಥಿಂಗ್ ಇತ್ತು. ಸೊ ಇದು 5.8 ಸಮಥಿಂಗ್ ಇದೆ. ಬಟ್ ಇದರ ಕಾಸ್ಟ್ ಕೂಡ ಅಷ್ಟೇ ಆಗುತ್ತೆ. ನೀವು ಇದನ್ನು 18 ಕ್ಯಾರೆಟಲ್ಲಿ ತೊಗೊಂಡ್ರೆ 30,000 to 31,000, 22 ಕ್ಯಾರೆಟಲ್ಲಿ ತೊಗೊತೀರಾ ಅಂತಂದರೆ 35,000 to 37,000. ಹಾಗಿದ್ರೆ ಈ ಒಂದು ನೆಕ್ಲೆಸ್ಸಿನ ವಿಶೇಷತೆ ಏನು ಅಂತ ನೀವು ಕೇಳೋದಾದರೆ, ಆಗಲೇ ತೋರಿಸಿರೋಂತಹ ನೆಕ್ಲೆಸಲ್ಲಿ ಕೆಳಗಡೆ ಗೋಲ್ಡ್ ಬಾಲ್ಸ್ ಇತ್ತು. ಬಟ್ ಇದರೊಳಗೆ ಗ್ರೀನ್ ಆ್ಯಂಡ್ ಪಿಂಕ್ ಬಾಲ್ಸ್ ಏನು ಟ್ರೆಂಡಿಂಗಲ್ಲಿದೆ ಆ ಒಂದು ಬಾಲ್ಸನ್ನು ಯೂಸ್ ಮಾಡಿದ್ದಾರೆ. ಹಾಗೆಯೇ ಡಿಸೈನನ್ನು ನೀವು ನೋಡ್ತಾ ಇರ್ಬೋದು, ಅದರೊಳಗೆ ಫುಲ್ ಕಂಟಿನ್ಯೂಸ್ ಒಂದೇ ಸೀಕ್ವೆನ್ಸಲ್ಲಿ ಗುಂಡನ್ನು ಯೂಸ್ ಮಾಡಿದರು. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗುಂಡುಗಳ ಸೈಜು ಶೇಪ್ ಕೂಡ ಚೇಂಜ್ ಆಗಿದೆ. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ಯಾರೇ ಆಗಲಿ ಇದನ್ನು ಮಿನಿಮಮ್ ಅಂದರೂ 15 ಗ್ರಾಮ್ ಅಂತ ಅಂದ್ರೂ ಕೂಡ ನಂಬಿಬಿಡ್ತಾರೆ. ಸೊ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣುವಂತಹ ನೆಕ್ಲೆಸ್ ಡಿಸೈನ್ ಇದಾಗಿದೆ. ನಿಮ್ಮ ಹತ್ರ ಏನಾದರೂ 30,000 to 35,000 ದುಡ್ಡಿತ್ತು ಅಂತಂದರೆ ಖಂಡಿತವಾಗಿ ಹೋಗ್ಬಿಟ್ಟು ನೀವು ಈ ರೀತಿಯ ಒಂದು ನೆಕ್ಲೆಸನ್ನು ಪರ್ಚೇಸ್ ಮಾಡಿ ನಿಮ್ಮ ಬೀರುನಲ್ಲಿ ಇಟ್ಕೊಂಡ್ರೆ ಎಲ್ಲ ಫಂಕ್ಷನ್ಸಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನಮಗೆ ಗೊತ್ತಿದೆ, ನಮಗೆಲ್ಲ ಆಲ್ರೆಡಿ ಗೋಲ್ಡ್ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯ ಒಂದು ನೆಕ್ಲೆಸ್ ತೊಗೊಂಡ್ಬಿಟ್ರಿ ಅಂತಂದರೆ ನಿಮಗೆ ಆರಾಮಾಗಿ ನಿಮ್ಮ ಸ್ಯಾರಿ ಹಾಗೆಯೇ ಗ್ರ್ಯಾಂಡ್ ಡ್ರೆಸ್ ಜೊತೆಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಹಾಗೆಯೇ ಈಗೆಲ್ಲ ತೊಗೋಬೇಕು ಅಂತಂದರೆ ಲಕ್ಷಗಟ್ಟಲೆ ದುಡ್ಡನ್ನು ಖರ್ಚು ಮಾಡಬೇಕಾಗತ್ತೆ. ಬಟ್ ಈ ನೆಕ್ಲೆಸ್ ಡಿಸೈನನ್ನು ನಾನು ನಿಮಗೆ ತೋರಿಸಿದ್ದೀನಿ, ಜಸ್ಟ್ ಇದು 30,000 to 35,000ಕ್ಕೆ ಸಿಕ್ಬಿಡುತ್ತೆ. ನಾನು ಹೇಳ್ತಾ ಇರೋವಂಥದ್ದು ಅಂದಾಜು ಬಜೆಟ್ಟು, ಇದು ಅಂದಾಜಾಗಿರುತ್ತೆ. ಸೊ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ ಈಗ ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಗ್ರಾಮ್ ಹೆಚ್ಚಿಗೆ ಆಗಿದೆ. ಆಗಲೇ ತೋರಿಸಿದ್ದು 5.7 ಗ್ರಾಮ್ಸ್ 5.8 ಗ್ರಾಮ್ಸಲ್ಲಿತ್ತು. ಸೊ ಇದು ಅದಕ್ಕಿಂತ ಒಂದು 7 to 8 ಮಿಲಿ ಅಂದರೆ 800 ಮಿಲಿ ಎಕ್ಸ್ಟ್ರಾ ಗ್ರಾಮನ್ನು ಹೊಂದಿದೆ. ಎಷ್ಟು ವೇಟ್ ಅಂತ ಹೇಳೋದಾದರೆ 6.584 ಗ್ರಾಮ್ಸ್ ಅಂತ ಬಿಟ್ಟು ಹೇಳ್ತೀವಿ. ಇದ್ರ ಕಾಸ್ಟ್ ಬಂದುಬಿಟ್ಟು ಎಷ್ಟಾಗುತ್ತೆ ಅಂದರೆ, ನೀವು ಇದನ್ನು 22 ಕ್ಯಾರೆಟಲ್ಲಿ ಮಾಡಿಸ್ಕೊತೀನಿ ಅಂತಂದರೆ, ಫಸ್ಟಿಗೆ 18 ಕ್ಯಾರೆಟಿಂದ ಹೇಳ್ಬಿಡ್ತೀನಿ. 18 ಕ್ಯಾರೆಟಲ್ಲಿ ಮಾಡಿಸ್ಕೊತೀನಿ ಅಂತಂದರೆ ಇದು ನಿಮಗೆ ಕಾಸ್ಟ್ ಬಂದುಬಿಟ್ಟು 37,000 to 38,000 ಕಾಸ್ಟ್ ಆಗುತ್ತೆ. ಅದನ್ನೇ ನೀವೇನಾದರೂ 22 ಕ್ಯಾರೆಟಲ್ಲಿ ಮಾಡಿಸ್ಕೊತೀನಿ ಅಂತಂದರೆ ಅದು ನಿಮಗೆ 41,000 to 42,000 ಕಾಸ್ಟ್ ಆಗುತ್ತೆ. ಹೋಪ್ ನಿಮಗೆ ಈ ಒಂದು ಡಿಸೈನ್ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಿಂದಿನ ಡಿಸೈನ್ಸ್ಗಳು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ. ಬಟ್ ಸ್ವಲ್ಪ ವೆಯ್ಟ್ ಡಿಫ್ರೆನ್ಸು ಹಾಗೆಯೇ ಚಿಕ್ಕ ಚಿಕ್ಕ ಒಂದು ಐಟಮ್ಸನ್ನು ಅಲ್ಲಿ ಅವರು ಚೇಂಜ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಡಿಫ್ರೆನ್ಸನ್ನು ನಾವಿಲ್ಲಿ ನೋಡ್ಬೋದು. ಐ ಹೋಪ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ.
ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋಂತಹ ಈ ಡಿಸೈನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅದಕ್ಕಿಂತ ಮುಂಚೆ ತೋರಿಸಿರೋಂಥ ನೆಕ್ಲೆಸ್ಗಳಿಗಿಂತ ಇದು ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೂಡ ಹೊಂದಿದೆ. ಸ್ವಲ್ಪ ಸೀಕ್ವೆನ್ಸ್ ಕೂಡ ಚೇಂಜ್ ಮಾಡಿದ್ದಾರೆ. ಆಮೇಲೆ ಪೆಂಡೆಂಟನ್ನು ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಎಲ್ಲದರಲ್ಲೂ ಕೂಡ ಲಕ್ಷ್ಮಿ ಪೆಂಡೆಂಟ್ ಇದೆ. ನಾನು ಆಗಲೇ ಹೇಳಿದೆ, ಕಡಿಮೆ ದುಡ್ಡಿರುತ್ತೆ ನಮ್ಮ ಹತ್ರ, ಆಗ ನಾವು ಈ ರೀತಿಯ ಒಂದು ಡಿಸೈನ್ಸಿಗೆ ಇನ್ವೆಸ್ಟ್ ಮಾಡಿದರೆ ಅದು ಲೈಫ್ ಲಾಂಗ್ ಒಂದು ಇನ್ವೆಸ್ಟ್ಮೆಂಟ್ ಅಂತಲೇ ಆಗಿಬಿಡುತ್ತೆ. ಸೊ ಈಗ ಇದರ ವೇಟ್ ಬಂದುಬಿಟ್ಟು 7.223 ಗ್ರಾಮ್ಸ್, ಅಂದರೆ ಹೆಚ್ಚು ಕಮ್ಮಿ 3/4 ತೋಲ, ಅಂದರೆ 1 ತೊಲ ಅಂದರೆ 10 ಗ್ರಾಮ್ಸ್ ಅಂತ ಕರಿತೀವಿ. ಸೊ 3/4 ತೊಲಕ್ಕೆ ಈ ಒಂದು ನೆಕ್ಲೆಸ್ಸೇ ಸಿಕ್ಬಿಡುತ್ತೆ. 3/4 ತೊಲಕ್ಕೆ ಈಗೆಲ್ಲ ರಿಂಗ್ಗಳು ಸಿಗೋಲ್ಲ ಕೆಲವೊಂದು ಅಂಗಡಿಗಳಲ್ಲಿ, ಬಟ್ ಇಲ್ಲಿ ನಮಗೆ ನೆಕ್ಲೆಸ್ಸೇ ಸಿಗ್ತಾ ಇದೆ. ಸೊ ಈ ಒಂದು ನೆಕ್ಲೆಸ್ಸಿನ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ, ಇದನ್ನು ನೀವೇನಾದರೂ 18 ಕ್ಯಾರೆಟಲ್ಲಿ ಮಾಡಿಸ್ಕೊತೀರಾ ಅಂದರೆ ಇದು ನಿಮಗೆ 39ರಿಂದ 40 ಸಾವಿರ ಕಾಸ್ಟ್ ಆಗುತ್ತೆ. ಅದೇ ಇದನ್ನು ನೀವೇನಾದರೂ 22 ಕ್ಯಾರೆಟಲ್ಲಿ ಮಾಡಿಸ್ಕೊತೀರಾ ಅಂದರೆ ಇದು ನಿಮಗೆ 45ರಿಂದ 47 ಸಾವಿರ ಕಾಸ್ಟ್ ಆಗುತ್ತೆ. ಸೊ ಈ 18 ಕ್ಯಾರೆಟಿಗೂ ಹಾಗೆಯೇ 22 ಕ್ಯಾರೆಟಿಗೂ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳೋದಾದರೆ, ಅಲ್ಲಿ ಗೋಲ್ಡಿನ ಒಂದು ಅಂದರೆ ಗೋಲ್ಡ್ ಹಾಕಿರೋಂಥ ಗೋಲ್ಡ್ ಏನಾಗುತ್ತೆ ಅಲ್ಲಿ ಸ್ವಲ್ಪನೇ ಚೇಂಜಸ್ ಇರುತ್ತೆ. ಹಾಗೆಯೇ ರೇಟನ್ನು ನೀವು ಹೇಗೆ ಹೇಳ್ತೀರಾ ಅಂತಂದರೆ, ನಾನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೇಳ್ತೀನಿ. ಈಗಿನ ರೇಟ್ ಏನಿರುತ್ತೆ ಆ ರೇಟಿಗೆ GST ಆ್ಯಡ್ ಮಾಡಿ, ಮೇಕಿಂಗ್ ಚಾರ್ಜಸನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನಾನು ನಿಮಗೆ ರೇಟನ್ನು ಹೇಳ್ತೀನಿ. ಅದು ಬೇಕಿದ್ದರೆ ನೀವು ನನಗೆ ರಿಕ್ವೆಸ್ಟ್ ಮಾಡಿದರೆ ನಾನು ನಿಮಗೆ ಆ ವಿಡಿಯೋ ಕೂಡ ಇಷ್ಟರಲ್ಲೇ ಹಾಕ್ತೀನಿ. ಸೊ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಇದೂ ಕೂಡ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರೋಂಥ ಒಂದು ಡಿಸೈನು. ಬಟ್ ಫಿನಿಶಿಂಗ್ ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿದೆ. ಹಾಗೆಯೇ ಇದರ ವೆಯ್ಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ನಾನು ಫಸ್ಟಿಗೆ ತೋರಿಸಿದಂಥ 5 something ಗ್ರಾಮ್ಸಿನ ಒಂದು ನೆಕ್ಲೆಸ್ಗಿಂತ ಈ ಒಂದು ನೆಕ್ಲೆಸ್ಸಿನ ವೆಯ್ಟ್ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಇದರ ರೇಟ್ ಕೂಡ ಸ್ವಲ್ಪನೇ ಜಾಸ್ತಿ ಇರುತ್ತೆ. ಸೊ ಇದರ ವೆಯ್ಟ್ ಬಂದುಬಿಟ್ಟು ನೀವೇ ಡಿಸ್ಪ್ಲೇನಲ್ಲಿ ನೋಡ್ತಾ ಇರ್ಬೋದು, 8.322 ಗ್ರಾಮ್ಸ್ ಇದೆ, ಅಂದರೆ 3/4 ತೊಲಕ್ಕಿಂತ ಸ್ವಲ್ಪನೇ ಜಾಸ್ತಿ ಆಗಿದೆ. ಸೊ ಇದರ ರೇಟ್ ಎಷ್ಟಾಗುತ್ತೆ ಅಂತಂದರೆ, ಇದನ್ನು ನೀವೇನಾದರೂ 18 ಕ್ಯಾರೆಟಲ್ಲಿ ತೊಗೊತೀನಿ ಅಂದರೆ ಅರೌಂಡ್ ನಿಮಗೆ 44ರಿಂದ 45 ಸಾವಿರ ಇದು ಕಾಸ್ಟ್ ಆಗುತ್ತೆ. ಅದೇ ಇದನ್ನು ನೀವೇನಾದರೂ 22 ಕ್ಯಾರೆಟಲ್ಲಿ ತೊಗೊತೀರಾ ಅಂತಂದರೆ ಅಲ್ಲಿ ನಿಮಗೆ ಇದೆಲ್ಲ ಸೇರಿಬಿಟ್ಟು ಒಂದು 53ರಿಂದ 54 ಸಾವಿರ ಕಾಸ್ಟ್ ಆಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಹೋಪ್ ನಿಮಗೆ ಇವತ್ತು ನಾನು ತೋರಿಸಿರೋಂತಹ ಎಲ್ಲ ಡಿಸೈನ್ಸು ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಗ್ರೂಪ್ಸ್ಗಳಲ್ಲಿ ಸೆಂಡ್ ಮಾಡ್ಕೊಳ್ಳಿ, ನಿಮ್ಮ ವಾಟ್ಸಪ್ ಸ್ಟೇಟಸ್ಸಿಗೆ ಹಾಕಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಶೇರ್ ಬಟನ್ ಇದೆ, ಸೊ ದಟ್ ಎಲ್ರಿಗೂ ಕೂಡ ಇದರ ಮಾಹಿತಿ ಸಿಗಲಿ. ಹಾಗೆಯೇ ಇದು ಯಾವ ಶಾಪಲ್ಲಿ ಸಿಗುತ್ತೆ, ಎಷ್ಟು ಅದರ ಎಕ್ಸಾಕ್ಟ್ ರೇಟು ಅನ್ನೋದು ನಿಮಗೆ ಬೇಕು ಅಂತಂದರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದರ ಬಗ್ಗೆನೂ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಹಾಗೆಯೇ ಕೆಲವರಿಗೆ ಗೋಲ್ಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಲ್ಲ, ಅಂದರೆ ಗೋಲ್ಡ್ ರೇಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಈಗ 1 ತೊಲಕ್ಕೆ 54 ಸಾವಿರ ಇದೆ ರೇಟು ಅಂತಂದರೆ ಅಲ್ಲಿಗೆ ಹೋಗ್ಬಿಟ್ಟು ಅಂಗಡಿಗಳಲ್ಲಿ ವಾದಿಸ್ತಾ ಇರ್ತಾರೆ. ಸೊ ಅಲ್ಲಿ 54 ಸಾವಿರ ಇದೆ, ನೀವು ನೋಡಿದ್ರೆ ಇಲ್ಲಿ 65 ಸಾವಿರ ಅಂತ ಹೇಳ್ತಾ ಇದ್ದೀರಾ, ಏನಿದು ನೀವು ದುಡ್ಡು ತಿಂತೀರಾ ಹಾಗೆ ಹೀಗೆ ಅಂತ. ಬಟ್ ಅವರು ಅಲ್ಲಿ ಮೇಕಿಂಗ್ ಚಾರ್ಜನ್ನು ಹಾಕ್ತಾರೆ, ಹಾಗೆಯೇ ಅಲ್ಲಿ GSTಯನ್ನು ಹಾಕ್ತಾರೆ. ಹಾಗಾಗಿ ಅದರ ಪ್ರೈಸ್ ಕೂಡ ನಿಮಗೆ ಒಂದು ಅಂದಾಜಿರಲ್ಲ. ಸೊ ಆ ವಿಡಿಯೋ ಬೇಕಿದ್ದರೆ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದರ ವಿಡಿಯೋನು ಕೂಡ ಮಾಡ್ತೀನಿ, ಅಂದರೆ ಗೋಲ್ಡ್ ಶಾಪಲ್ಲಿ ಗೋಲ್ಡನ್ನು ರೇಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತೇಳ್ಬಿಟ್ಟು. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನು ಇದಕ್ಕಿಂತನೂ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಹಾಗಾಗಿ ಎಂಡ್ವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.